ಈ ದೇವರು ಏನಪ್ಪಾ ಅಂತಂದ್ರೆ ಇಲ್ಲಿ ನಾಗರ ಸ್ವರೂಪದಲ್ಲಿ ಇದಾನೆ. ಮನುಷ್ಯನಿಗೆ ಕಷ್ಟ ಐತಿ, ಏನೋ ಐತಿ, ಈ ಆಂಜನೇಯ ದೇವರಿಗೆ ಬಂದಾಗ ಇಲ್ಲಿ ಕುಂತು ಹೋದ್ರೆ ಅವ್ರಿಗೆ ಒಂದು ಮನಃಶಾಂತಿ ಸಿಗ್ಬೇಕು. ದೇವರಿಗೆ ಅಣ್ಣ ಅಂತ ಕರೆದ್ರು ಅವರು. ಹಳ್ಳಿ ಕೂಡ ನೋಡ್ಲಿಲ್ಲ ಅಂದ್ರೆ ಪೂಜೆನೇ ಇಲ್ಲ, ದೇವ್ರ ಪೂಜೆನೇ ಇಲ್ಲ ಸರ್. ನಿಮ್ ಕನ್ಸ್ನಾಗ ನಮ್ಮ ಆಂಜನೇಯ ದೇವ್ರು ಬರ್ತಾನ, ಬಂದಾಗ ಏನ್ ಹೇಳ್ತಾನ ಅದನ್ನ ಮಾಡಿ ಅಂತ ಹೇಳದೆ. ನಮಸ್ಕಾರ ಮಿತ್ರರೇ, ನಾನು ಇವತ್ತು ಮತ್ತೊಬ್ಬ ಆಂಜನೇಯನ ಪರಿಚಯ ಮಾಡ್ಕೊಡಕ್ ಬಂದಿದ್ದೀನಿ ತಮಗೆಲ್ಲ. ಆ ಒಂದು ಆಂಜನೇಯ ದೇವಸ್ಥಾನ ಎಲ್ಲಿದೆಯಪ್ಪ ಅಂತಂದ್ರ ಒಂದು ಸುತ್ತಲೂ ಗುಡ್ಡ, ಆ ಗುಡ್ಡದ ನಡುವೆ ಇದೆ ದೇವರು. ಆಮೇಲೆ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ದೊಡ್ಡ ಕಲ್ಲು, ಗುಂಡುಗಲ್ಲು. ಆ ಗುಂಡುಗಲ್ಲಲ್ಲಿ ಆಂಜನೇಯ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡಕ್ ಬಂದಿದ್ದೀನಿ. ಆ ಆಂಜನೇಯನ ಸವಿವರ ಒಂದು ಮಾಹಿತಿಯನ್ನ ಇಲ್ಲಿ ಆಗಿರ್ತಕ್ಕಂಥ ವೀರೇಶ್ ಅಂತ ಇದ್ದಾರೆ, ಈ ದೇವಸ್ಥಾನದ ಒಂದು ಅರ್ಚಕರವರು. ಅವ್ರ ಕಡೆಯಿಂದ ಈ ಒಂದು ಆಂಜನೇಯನ ಒಂದು ಪರಿಚಯವನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ವೀರೇಶ್ ಪಂಚಾಂಗಮಠ ಅಂತ. ಇದು ದೇವ್ರು ಇದೆ ಅಲ್ರಿ, ಈಗ ಒಂದು ಗುಂಡ್ಗಲ್ಲಿದೆ, ಆ ಗುಂಡ್ಗಲ್ಲಲ್ಲಿ ದೇವ್ರಿದೆ. ಇದನ್ನ ಯಾರಾದ್ರೂ ಹಿಂಗೆ ಮೂರ್ತಿಯನ್ನ ಕೆತ್ಬಿಟ್ಟು, ಉಳಿಯಿಂದ ಕೆತ್ಬಿಟ್ಟು ಏನಾದ್ರು ಮೂರ್ತಿ ಮಾಡಿದ್ರ, ಅಥವಾ ಏನ್ ತಾನೇ ಆಯ್ತಾ, ಹೆಂಗೆ ಏನು ಇದು ಅಂತ? ಇದು ನಮ್ಗೆ ನಮ್ ತಾತನ ಕಾಲದಾಗ್ಲಿಂದ ಹೇಳ್ತಾ ಬಂತಿರೋದು ಏನಂದಪ್ಪ ಅಂದ್ರೆ, ಇದನ್ನ ಯಾರು ಕೆತ್ತಿಲ್ಲ. ಇದು ಮೂರ್ತಿಯಾಗಿ ಉದ್ಭವ ಆಗಿರೋದು. ಮೂರ್ತಿಯಾಗಿ ಉದ್ಭವ ಆಗಿರೋದು. ಸುಮಾರು 4 ತಲೆಮಾರುಗಳಿಂದ ನಾವು ಆಂಜನೇಯನ ಪೂಜೆ ಮಾಡ್ಕೊಂತ ಬಂದಿದೀವಿ. ನಮ್ಮ ಮುತ್ತಾತ ನೀಲಯ್ಯ ಸ್ವಾಮಿಗಳು ಅಂತೇಳಿ, ಅದಾದ್ಮೇಲೆ 2ನೇದವರು ಬಸಯ್ಯ ಸ್ವಾಮಿಗಳು ಅಂತೇಳಿ, ಆಮೇಲೆ 3ನೇದವ್ರು ನನ್ನ ತಂದೆ ಚಂದ್ರಶೇಖರ್ ಪಂಚಾಂಗಮಠ ಅಂತ, ಈಗ ಅವ್ರಾದ್ಮೇಲೆ ನಾನು ವೀರೇಶ್ ಪಂಚಾಂಗಮಠ ಅಂತ 4 ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡ್ ಬಂದೀನಿ ಸರ್. ಸರ್, ಇದು ನಿಮ್ ಮಂಟನದವ್ರಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಎಷ್ಟೆಷ್ಟು ವರ್ಷ ಸೇವೆ ಸಲ್ಲಿಸಿರ್ಬೋದು ಸರ್ ತಮ್ಮ ಮಂಟನದವ್ರಾಗಿರ್ತಕ್ಕಂಥ ತಾತ ತಂದೆ ಅವರೆಲ್ಲ? ನನಗೆ ತಿಳಿದ ಪ್ರಕಾರ ಏನಪ್ಪಾ ಅಂತಂದ್ರೆ, ನಮ್ ತಾತ ಮುತ್ತಾತ ಅವ್ರು ಎಷ್ಟು ವರ್ಷ ಸೇವೆ ಸಲ್ಲಿಸಿದಾರ ನನಗದು ಅಂಕಿ ಸಂಖ್ಯೆ ಹೇಳಕ ಆಗಲ್ಲ ಸರ್. ನಮ್ ತಂದೆಯವರು ಒಂದು 20-22 ವರ್ಷ ಸೇವೆ ಸಲ್ಲಿಸಿದ್ದಾರೆ ಸರ್. ನಮ್ ತಂದೆಯವ್ರು ಸೇವೆ ಸಲ್ಲಿಸಿದಾಗ ಅಕಾಲಿಕವಾಗಿ ಅವ್ರಿಗೆ ಒಂಥರ ಸ್ವಲ್ಪ ಆರಾಮ್ ತಪ್ಪದಾಗ ಏನಾಯ್ತು, ಅವ್ರಿಗೆ ಕ್ಯಾನ್ಸರ್ ಆಯ್ತು. 4th ಸ್ಟೇಜಿಗೆ ಇತ್ತು ಕ್ಯಾನ್ಸರ್. ನಾನು ಅವರು ಅಕಾಲಿಕವಾಗಿ ಲಾಕ್ಡೌನ್ ಅಲ್ಲಿ ಮರಣ ಹೊಂದಿದ್ದು ಸರ್. ಮರಣ ಹೊಂದಿದ ತಕ್ಷಣ ನನಗೇನಾಯ್ತು, ಆಂಜನೇಯಗೆ ನಾನು ತಂದೆಯವ್ರು ಎಷ್ಟೆಲ್ಲಾ ಪೂಜೆ ಮಾಡಿದ್ರು, ಭಕ್ತಿಯಿಂದ ನಡ್ಕೊಂಡ್ರು, ಎಲ್ಲಾ ಮಾಡಿದ್ರು. ಆದ್ರೂ ಕೂಡ ನಾನು ದೇವ್ರಿಗೆ ಎಷ್ಟು ಬೈಕೊಂಡೆ ಅಂದ್ರೆ, ಆ ಟೈಮಲ್ಲಿ ಅಷ್ಟು ಬೈಕೊಂಡೆ. ನಿನ್ಗೆ ಏನ್ ಮಾಡಿದ್ರು, ಅಷ್ಟೆಲ್ಲಾ ಮಾಡಿದ್ರು ನಮ್ ತಂದೆಗೆ ನೀನ್ ಉಳ್ಸ್ಕೊಳ್ಳೋದಾಗಿಲ್ಲ, ನಾನ್ ಬಂದ್ ಪೂಜೆ ಮಾಡೋದಾಗ ಏನ್ ಅರ್ಥ ಐತಿ ಅನ್ಕೊಂಡೆ ಸರ್. ಅನ್ಕೊಂಡು ಒಂದ್ 2 ತಿಂಗಳಾಯ್ತು, 3 ತಿಂಗಳಾಯ್ತು, ನಾನು ಈ ಕಡೆ ಹಳ್ಳಿ ಕೂಡ ನೋಡ್ಲಿಲ್ಲ. ಅಂದ್ರೆ ಪೂಜೆನೇ ಇಲ್ಲ, ದೇವ್ರ ಪೂಜೆನೇ ಇಲ್ಲ ಸರ್. ಒಟ್ಟು ಪೂಜೆನೇ ಮಾಡ್ಲಿಲ್ಲ, ನಾನ್ ಮಾರ್ಲೇ ಇಲ್ಲ, ಹೋಗ್ಲೇ ಇಲ್ಲ, ಏನೂ ಆಗ್ಲಿಲ್ಲ. 2-3 ತಿಂಗಳು ಹಿಂಗ ಹೋಯ್ತು ಸರ್. ಅದೇನ್ ಮನ್ಸಲ್ಲಿ ಚಮತ್ಕಾರ ಆಯ್ತು, ಏನಾಯ್ತು ನನ್ಗೆ ಅರ್ಥ ಆಗ್ಲಿಲ್ಲ. ನಾನಾಗೆ ಬಂದೆ, ನಾನಾಗೆ ಪೂಜೆ ಮಾಡಕತ್ತೆ, ನಾನಾಗೆ ದೇವ್ರ ನಡಕಕ್ ಸ್ಟಾರ್ಟ್ ಮಾಡಿದೆ. ಹಂಗೆ ನಾನು ಮಾಡ್ತಾ ನನ್ನ ಕೈ ಮೇಲೆ ಇದು 3ನೇ ವರ್ಷ ಸರ್ ಕಾರ್ತಿಕ ಮಾಡೋದು. 3 ವರ್ಷದಿಂದ ನಾನು ಪೂಜೆ ಮಾಡ್ಕೊಂಡ್ ಬಂದೀನಿ ಸರ್. 3 ವರ್ಷದಾಗ ನಾನು ಸ್ವಲ್ಪ ಡೆವಲಪ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಇವೆಲ್ಲ ಇವಾಗ ಡೆವಲಪ್ ಮಾಡಿರೋದು. ಈಗ ಇದು ರೀಸೆಂಟ್ಲಿ 4 ಶುಕ್ರವಾರ, ಒಂದ್ ಶುಕ್ರವಾರ ಇದನ್ನ ಎಲ್ಲ ಇರೋದನ್ನ ತೆಗೆದಿವಿ ಸರ್. ಮೊದ್ಲು ಒಂದು ಮಣ್ಣಿಂದ ಒಂದು ಗೋಡೆ ಇತ್ತು ಸರ್. ಗೋಡೆ ಇತ್ತು, ದೀಪಗಳನ್ನೆಲ್ಲ ಇಡ್ತಿದ್ರು. ಅದನ್ನೆಲ್ಲ ಹಾಳಾಗಿತ್ತು ಸರ್. ಅದ್ ಹೆಂಗಂದ್ರೆ ಹಳೆ ಕಾಲದಿತ್ತು. ಅದೇ ಕಾನ್ಸೆಪ್ಟ್ ನಲ್ಲಿ ಇಟ್ಕೊಂಡು ಹಳೆ ಕಾಲದ ಟೆಂಪಲ್ ಮಾಡ್ತಾ ಇದ್ವಿ. ಕಲ್ಲಿಂದು ಚೌಕಟ್ಟು, ಆಮೇಲೆ ಎಲ್ಲ ಇದು ಕಲ್ ಮೇಲೆ ಮಾಡ್ಬೇಕಂತ ಒಂದು ಐತಿಹಾಸಿಕ ಸ್ಥಳವನ್ನಾಗಿ ಮಾಡ್ಬೇಕಂತ, ನನ್ ಪ್ರವಾಸಿ ಸ್ಥಳ ಆಗ್ಲಿ, ಐತಿಹಾಸಿಕ ಸ್ಥಳಗಳನ್ನ ಮಾಡ್ಬೇಕು. ಆಮೇಲೆ ಯಾರಿಗೂ ನೆಮ್ಮದಿ ಇಲ್ಲ ಅಂತ ಹೇಳ್ತಾರಲ್ಲ ಸರ್, ಅವ್ರು ಬಂದ್ ಕುಂತ ಇಲ್ಲಿ ನೆಮ್ಮದಿಯನ್ನ ಸಿಗ್ಬೇಕಿಲ್ಲಿ ಬಂದಾಗ. ಮನುಷ್ಯನಿಗೆ ಏನೋ ಸ್ಟ್ರೆಸ್ ಆಗೈತಿ, ಮನುಷ್ಯನಿಗೆ ಕಷ್ಟ ಐತಿ, ಏನೋ ಐತಿ, ಈ ಆಂಜನೇಯ ದೇವ್ರಿಗೆ ಬಂದಾಗ ಇಲ್ಲಿ ಕುಂತ ಹೋದ್ರೆ ಅವ್ರಿಗೆ ಒಂದು ಮನಃಶಾಂತಿ ಸಿಗ್ಬೇಕು. ಅವ್ರಿಗೆ ಒಂದು ಆಂಜನೇಯ ಒಂದು ವೈಬ್ರೇಷನ್ ಸಿಗ್ಬೇಕು, ವೈಬ್ರೇಷನ್ ಸಿಗ್ಬೇಕು. ಹಂಗ ಒಂದು ಮನಸ್ಸಿಗೆ ನೆಮ್ಮದಿನೂ ಸಿಗ್ಬೇಕು ಇಲ್ಲಿ ಬಂದಾಗ. ಇಲ್ಲಿ ಬಂದ್ ಕುಂತ ತಕ್ಷಣ ಅವ್ರ ಮನಸ್ಸು ಪರಿವರ್ತನೆ ಆಗಿ ಹೋಗಿರ್ಬೇಕು ಅಲ್ಲಿಗೆ ಅಂತೇಳಿ ಒಂದು ಕಾನ್ಸೆಪ್ಟ್ದಾಗ ಟೆಂಪಲ್ ಮಾಡಕತ್ತೀವಿ. ಈ ಟೆಂಪಲ್ ಕೈ ಜೋಡಿಸಿದಾರೆ ಸರ್ ಎಲ್ಲ ನಮ್ಮ ಭಕ್ತಾದಿಗಳಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು. ಅದ್ರಾಗ ವಿಶೇಷವಾಗಿ ನನ್ನ ಫ್ರೆಂಡ್ಸ್ ಸರ್, ವಿಶೇಷವಾಗಿ ಅವ್ರನ್ನೆಲ್ಲ ನನಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇರ್ಬೋದ್ರಿ ನಿಮ್ ಫ್ರೆಂಡ್ಸ್? ನನ್ನ ಫ್ರೆಂಡ್ ಸರ್ಕಲ್ ಒಂದು 8-10 ಜನ ಇದಾರೆ ಸರ್. ಅವ್ರ 8-10 ಜನ ಎಲ್ಲ ಬಾಳ್ ಕೈಗೂಡ್ಸ ಸರ್. ಅವ್ರನ್ನ ಹಗಲು ರಾತ್ರಿ ಅಂದೇನೆ ಅವ್ರ ಕೆಲಸ ಮಾಡ್ತಿದ್ರು. ಇಲ್ಲಿಗೆ ಏನೇ ಬೇಕಿದ್ರು ಕೇಳ, ಏನೇ ಬೇಕಿದ್ರು ಮಾಡೋಣ ದೇವ್ರಿಗೆ ಅಂತೇಳಿ ಅವರು ಕೂಡ ಅದೇ ಕಾನ್ಸೆಪ್ಟ್ ನಾಗ ಹೊಂಟಿವ್ ಸರ್. ಬರೀ ಇದೊಂದು ಗುಡಿ ಒಂದೇ ಕಟ್ಟೋದಲ್ಲ ಸರ್. ಇದು ಗುಡಿ ಕಟ್ಟೋದ್ರಿಂದ ಎಲ್ಲಾ ಮನ್ಸುಗಳನ್ನ ಶಾಂತಿಯಾಗಿ ಇಟ್ಕೋಬೇಕಂತ ಹೇಳಿ, ಶಾಂತಿಲಿಂದ ಎಲ್ಲ
ಏನಂತಾರೆ ನೈಸರ್ಗಿಕವಾಗಿ ಮತ್ತೆ ಪರಿಸರವಾಗಿ ಆಮೇಲೆ ದೈವ ಶಕ್ತಿಯಾಗಿ ಇಲ್ಲಿ ಏನ್ ವೈಬ್ ಸಿಗ್ಬೇಕು, ಯಾವ್ದ್ ವೈಬ್ ಸಿಗ್ಬೇಕಿದೆ ಆ ವೈಬ್ ನಲ್ಲೇ ಟೆಂಪಲ್ ನಿರ್ಮಾಣ ಮಾಡಕತ್ತೀವಿ ಸರ್. ಆನಂತರ ಇದು ಇಷ್ಟಕ್ಕೆ ಬಿಡ್ತೀರಾ ಅಥವಾ ಇನ್ನು ಏನು ಇದು ಮೇಲ್ಗಡೆ ಏನು ಚತ್ತು ಗಿತ್ತು ಏನಾದ್ರು ಅದ್ರಿಗೆ ಬೈಲ ಆಂಜನೇಯ ಅಂತ ಇರತ್ತೆ ಸರ್. ಇದು ಬೈಲ ಆಂಜನೇಯ ಅಂದ್ಮೇಲೆ ಬೈಲಾಗೆ ಇರ್ಬೇಕು. ಓಕೆ. ಬೈಲಾಗೆ ಇರುತ್ತಂತ ಸರ್. ಅದ್ರ ಸಲುವಾಗಿ ಅದಕ್ಕೆ ಯಾವ್ದೇ ತರದ ಚತ್ತು ಬರಲ್ಲ ಸರ್. ಆನಂತರ ಇದು ನಾವು ಹಳೇದ್ ನೋಡಿದ್ವಿ, ಇದು ಮಾಲ್ಗಂಬ ಏನೋ ಅಂತಾರೆ ಇದಕ್ಕೆ. ಹೌದು. ಇದು ಹಳೇದನ್ನೇ ಹಾಕಿದಿರ ಅಥವಾ ಏನದು ಮೊದ್ಲಿಂದ ಪುರಾತನ ಕಾಲದಿಂದ ಇದೆ ಸರ್. ಆಮೇಲೆ ಒಂದ್ ಸ್ವಲ್ಪ ಅವರು ಇವರು ಅದನ್ನ ಏನೋ ಮಾಡಿದ್ರು, ಮಾಡಕ್ ಹೋಗಿದ್ರು. ಆಮೇಲೆ ಅದನ್ನ ನಾವು ತೆಗೆದಿವಾಗ ಹೊಸ ಮಾಲ್ಗಂಬನ ಮಾಡ್ಸಕ್ ಕೊಟ್ಟಿದೀವಿ ಸರ್. 12 ಫೀಟ್ ಇಂದಿದೆ, 13 ಫೀಟ್ ಇಂದಿದೆ ಟೋಟಲ್ ಆಗಿ. 2 ಫೀಟ್ ಕೆಳಗಡೆ ಹೋಗುತ್ತೆ, 1 ಫೀಟ್ 11 ಫೀಟ್ ಮೇಲ್ಗಡೆ ನಿಂದಿರುತ್ತೆ ಸರ್. 11 ಫೀಟ್ ಗಾಗಿ ಇರ್ಬೇಕಂತ ಸರ್. ಅದು ಈ ಫೆಬ್ರವರಿ 22ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಅದನ್ನ ದೈವ ಶಕ್ತಿಯಾಗಿ ಅವತ್ತು ಹೋಮ ಹವನ ಆಮೇಲೆ ಪೂಜಾ ಅದೆಲ್ಲ ಮಾಡಿ ಅವತ್ತೇ ನಾವು 22ನೇ ತಾರೀಕು ಫೆಬ್ರವರಿ 22ಕ್ಕೆ ಕೊಡ್ತೀವಿ ಸರ್, ಪ್ರತಿಷ್ಠಾಪನೆ ಮಾಡಿಸ್ತೀವಿ. ಅನಂತರ ಇದು ಹಳೇದನ್ನು ಕೂಡ ಅದ್ರ ಜೊತೆನೆ ಇಲ್ಲ ಸರ್, ಇದನ್ನ ಹಳೇದನ್ನ ಇಡಬಾರ್ದಂತ ಸರ್. ಹಳೇದನ್ನ ಇಲ್ಲಿ ಇಡಬಾರ್ದಂತ, ಅದಕ್ಕೂ ಒಂದು ಟೈಮ್ ಕೊಡ್ತಾರೆ. ಅದನ್ನ ಟೈಮ್ ಮೇಲೇನೆ ಮಾಡ್ಬೇಕು. ಅದು ಆಂಜನೇಯನ್ಕಿಂತ ಬಾಲ್ಗಂಬ ಸರ್ ಬಹಳ ಶ್ರೇಷ್ಠವಾಗಿರೋದು. ಓಕೆ, ಇವೆಲ್ಲ ಪಾದುಕಿಗಳು ಅದೆಲ್ಲ ನೋಡ್ತಾ ಇದೀನಿ. ಇದನ್ನು ಕೂಡ ಹಳೆ ಕಾಲದ ಸರ್. ಎಲ್ಲ ಹಳೆ ಕಾಲದ್ದೇ. ಅದು ಕೆಳಗಡೆ ಇರೋದನ್ನ ಸರ್ ಕಿಡಿಗೇಡಿಗಳು ಅದನ್ನ ಏನೋ ಮಾಡಿ ಮೇಲ್ಗಡೆ ಎತ್ತಿದ್ದಾರೆ. ಅಂದ್ರೆ ಕೆಳಗಡೆ ನೆಲದಲ್ಲಿ ಇತ್ತ? ನೆಲದಲ್ಲಿತ್ತು ಸರ್, ಅದು ನೆಲದಲ್ಲಿತ್ತು. ಅದನ್ನ ಅನಂತರ ಇಲ್ಲಿ ಪೂಜೆಗಳೆಲ್ಲ ನೀವು ನೆರವೇರಿಸ್ತಾರಲ್ಲ, ಈಗ ಇಲ್ಲಿ ಗುಡ್ಡ ಗಿಡ್ಡ ಎಲ್ಲ ಇದೆ ಹೌದಾ? ಇದಕ್ಕೆಲ್ಲ ಪೂಜೆಗೆಲ್ಲ ನೀರು ಗೀರು ಎಲ್ಲಿಂದ ತರ್ತೀರಾ ನೀವು, ಹೆಂಗೆ ಏನು ಅಂತ ಹೇಳ್ತೀರಿ? ಪೂಜೆಗೆ ಸರ್ ಇಲ್ಲಿ ಬಾಯಿ ಒಂದಿದೆ. ಮೊದ್ಲಲ್ಲಿ ಏನಿರ್ಲಿಲ್ಲ, ಅಲ್ಲಿ ಬರಗಾಲ ಬೇಸಿಗೆ ಟೈಮಲ್ಲಿ ನೀರು ಕೂಡ ಇರ್ತಿದಿಲ್ಲ. ಮನೆಯಲ್ಲಿಂದ ತಗೊಂಡ್ ಬರ್ತಿದ್ವಿ ಕೂಡ. ಅದಕ್ಕೆ ಒಂದ್ ಕೊಡದಲ್ಲಿ ನೀರು ಹಾಕಿ ಪೂಜೆ ಮಾಡ್ತೀವಿ. ಆಮೇಲೆ ಈಗೆಲ್ಲ ಪುಷ್ಕರಣಿ ಮಾಡಿದೀವಿ ಸರ್, ಕಟ್ಟಿದೀವಿ. ಈಗ ಅದರಿಂದನೇ ಪೂಜೆ ಮಾಡ್ತೀವಿ. ಅದಕ್ಕೆ ಸುತ್ತ ಜಾಲರಿ ಹಾಕ್ತಿವಿ ಸರ್. ಅದು ಇನ್ನು ಡೆವಲಪ್ ಅಲ್ಲಿ ಇದೆ. ಅದನ್ನೇನು ಮೊದಲೇ ಇತ್ತ ಅಥವಾ ಏನಾದ್ರು ಮಾಡಿದ್ರೆ ನೀವೇ ಅದನ್ನ ಎಲ್ಲ ಒಂದು 20-25 ಜನ ಸೇರಿ ತೋಡಿರೋದನ್ನ ನೀರ್ ಬೇಕು ಅಂತ ಹೇಳಿ ಪೂಜೆಗೆ ಕೈಯಿಂದಾನೇ ಮಾಡಿರೋದು. ಯಾವುದೇ ತರದ ಮಟೀರಿಯಲ್ ಯೂಸ್ ಮಾಡಿಲ್ಲ. 5 ಫೀಟ್ ಇತ್ತು ಮೊದ್ಲು, ಇವಾಗ 11 ಫೀಟ್ ಮಾಡ್ಸಿದೀನಿ ನಾನು ಮೊನ್ನೆ. ಅದನ್ನ ನೀರು ಖಾಲಿ ಮಾಡಿದ ತಕ್ಷಣನೇ 2 ದಿನದೊಳಗೆ ತುಂಬಿತ್ತು ಸರ್. ಅದು ಒಳಗಡೆ ಜಲ್ಲಿ ಇದೆ ಸರ್, ಬಹಳಷ್ಟು ಇದೆ. ನಾನೇ ನೀರು ಬರಲ್ಲ ಅನ್ಕೊಂಡಿದ್ದೆ ಈ ಸದ್ಯಕ್ಕೆ. ಅದು ಇರೋದು 11 ಫೀಟ್ ಅಲ್ಲಿ, ಅದು 2 ದಿನದಾಗ ಅಷ್ಟು ತುಂಬಿತ್ತು ಸರ್. ಅದಕ್ಕೊಂದು ಹರಿವು ಮಾಡ್ಬೇಕು, ನೀರಿನ ಹರಿವು, ಸ್ವಚ್ಛತೆ ಕಾಪಾಡೋ ಸಲುವಾಗಿ. ಮೊದ್ಲೇ ಹೆಂಗ್ ಮಾಡ್ತಿದ್ರಪ್ಪ ಅಂದ್ರೆ, ಕಾರ್ತಿಕ ಇದನ್ನ ಸುರಪುರಿಂದ ಬರ್ಬೇಕಾದ್ರೆ ಒಂದ್ ರೋಡ್ ಕೂಡ ಇರ್ಲಿಲ್ಲ. ಸಾಮಾನ್ಯವಾಗಿ ಒಂದು ರೋಡ್ ಕೂಡ ಇರ್ಲಿಲ್ಲ. ಗುಡ್ಡಗಳೆಲ್ಲ, ಕಲ್ಲುಗಳೆಲ್ಲ, ಆ ಕಲ್ಲುಗಳನ್ನೆಲ್ಲ ದಾಟ್ಕೊಂಡು ಬಂದು ಇಲ್ಲಿ ಹರಿತಕ್ಕಂತ ನೀರುಗಳನ್ನ ತಗೊಂಡು, ಆಮೇಲೆ ಇದು ನೀರಿಂದ ಪೂಜೆ ಮಾಡಿ ಒಂದ್ 400-500 ಜನ ಬರ್ತಾ ಇತ್ತು ಅವಾಗ್ಲೇ. ಅಷ್ಟ್ರ ಮೇಲೆ ಪೂಜೆ ಮಾಡಿ ಒಂದ್ ಮಂಡಕ್ಕಿ ಮೇಲೆ ಮುಗಿಸ್ತಾ ಇದ್ವಿ ಪೂಜೆನ. ಈಗ ಈ ಆಂಜನೇಯನ ಶಕ್ತಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬರ್ತಕ್ಕಂತ ಸಾರ್ವಜನಿಕರು ಮತ್ತು ಭಕ್ತಾದಿಗಳನ್ನು ಜಾಸ್ತಿ ಆಗಿದ್ದಾರೆ ದೇವರಿಗೆ. ಸುಮಾರು ಎಷ್ಟು ಜನ ಸೇರ್ಬೋದ್ರಿ ಇವಾಗ? ಇವಾಗ 2,000-2,500 ಜನ ಸೇರ್ಬೋದು ಸರ್. 2,000-2,500. ಮೊನ್ನೆ ಡಿಸೆಂಬರ್ 23ಕ್ಕೆ ಆಯ್ತು ಸರ್. ಡಿಸೆಂಬರ್ 23ಕ್ಕೆ ಆದ್ವಾಗ 2,000-2,500 ಜನ ಪ್ರಸಾದ ಮಾಡಿದ್ದು. ಭಕ್ತರು ಗಣ ಜಾಸ್ತಿ ಆಗಿದೆ. ಆಮೇಲೆ ಬರ್ತಕ್ಕಂತ ಭಕ್ತಾದಿಗಳಿಗೆ ಏನೇ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು ಇಮಿಡಿಯೇಟ್ಲಿ ಆಗಿ ಈಡೇರಿಸುವಂತ ದೇವ್ರು, ಶಕ್ತಿ ಇರುವಂತ ದೇವ್ರು. ಈ ದೇವ್ರು ಏನಪ್ಪಾ ಅಂತಂದ್ರೆ ಇಲ್ಲಿ ನಾಗರ ಸ್ವರೂಪದಲ್ಲಿ ಇದಾನೆ. ನಾಗರ ಸ್ವರೂಪ ಅಂದ್ರೆ ಇಲ್ಲಿ 7 ದಿನ ದೀಪ ಹಾಕ್ತಿವಿ ಸರ್. ಯಾವಾಗ? ದಸರಾಕ್ಕೆ 7 ದಿನ ದೀಪ ಹಾಕ್ತಿವಿ. ದೀಪ ಹಾಕೋ ಟೈಮಲ್ಲಿ 7ನೇ ದಿನಕ್ಕೆ ಅಥವಾ 3ನೇ ದಿನಕ್ಕೆ ಕಾಣ್ತಾನೆ ಸರ್ ಸರ್ಪ ಕಾಣಿಸ್ತದೆ. ಸರ್ಪ ಎಲ್ಲರಿಗೂ ಕಾಣಿಸುತ್ತಾ ಅಥವಾ ಅದು ನಮ್ಗೆ ಅಷ್ಟೇ ಕಾಣಿಸುತ್ತೆ ಸರ್? ನಮ್ಗೆ ಅಷ್ಟೇ ಕಾಣಿಸುತ್ತೆ. ಆಮೇಲೆ ಒಂದ್ 4-5 ಜನಕ್ಕೂ ಮಾತ್ರ ಕಾಣಿಸ್ತದೆ ಇಲ್ಲಿ. ವಿಶೇಷವಾದ ಸರ್ಪದ ರೂಪದಾಗ ಇದೆ. ಈ ಆಂಜನೇಯಗೆ ಏನಂತ ಹೆಸರು ಕರಿತೀರಿ ನೀವು ಇಲ್ಲಿ? ಚೌಕಿ ಬೈಲ್ ಹನುಮಾನ್ ಮಂದಿರ ಅಂತೇಳಿ ಕರಿತೀವಿ. ಯಾಕಪ್ಪ ಅಂತಂದ್ರೆ ಇದು ಮೊದ್ಲು ಚೌಕಿಯಾಳ ಅಂತ ಊರಿರೋದು ಸರ್. ಪುರಾತನ ಇಲ್ಲಿ ಮೊದ್ಲು ಊರಿತ್ತು ಸರ್. ಇಲ್ಲಿ ಊರಿತ್ತು, ಇದನ್ನ ಚೌಕಿಯಾಳ ಅಂತ ಕರಿತಾ ಇದ್ರು. ಅದಕ್ಕಾಗಿ ಚೌಕಿ ಬೈಲ್ ಹನುಮಾನ್ ಮಂದಿರ ಅಂತ ಕರಿತೇವೆ. ಪ್ರಸಿದ್ಧವಾದ ದೇವರಾಗ್ಬಿಟ್ಟಿತ್ತು ಸರ್. ಇವಾಗ ಆಲ್ಮೋಸ್ಟ್ ಇದು ಕನೆಕ್ಟಿವಿಟಿ ಹೆಂಗಿದೆ ಅಂದ್ರೆ, ಸುರಪುರಕ್ಕೆ ಹಿಂಗಿಂದ ಬರ್ಬೋದು, ಎಷ್ಟು ಒಂದು 500 ಮೀಟರ್. ವೆಂಕಟಾಪುರದವ್ರು ಈ ಕಡೆಯಿಂದ ಬರ್ಬೋದು ಸರ್. ಇದನ್ನು 500 ಮೀಟರ್ ಆಗುತ್ತೆ. ಆಮೇಲೆ ಇದು ಬೀದರ್ ಬೆಂಗಳೂರು ರೋಡ್ ಇದೆಯಲ್ಲ, ಇದು ಹೈವೇಲಿಂದ ಲೆಫ್ಟ್ ತಗೊಂಡ್ರೆ ಶೆಟ್ಟಿ ಸ್ಕೂಲ್ ಆಪೋಸಿಟ್ ಬಂದ್ರೆ ಇದು ಪ್ಲೇಸ್ ಸಿಗುತ್ತೆ. ಅಲ್ಲಿಂದ ಎಷ್ಟು ದೂರ ಆಗ್ಬೋದ್ರಿ ಇದು ರೋಡ್ ಇಂದ? ಇದು ಒಂದು 500 ಮೀಟರ್ ಆಗ್ಬೋದು ಸರ್ ಅಷ್ಟೇ. 500 ಮೀಟರ್ ಸರ್. ಇದು
ದೇವ್ರು ವಿಶಿಷ್ಟವಾಗಿದೆ ಅಂತ ಹೇಳಿದ್ರಿ. ಹಾ. ಇಲ್ಲಿ ಬಂದಿರುವಂತ ಭಕ್ತರ ಕೋರಿಕೆಗಳನ್ನ ಈಡೇರಿಸಿದಾನೆ ಅಂತ ಕೂಡ ಹೇಳಿದ್ರಿ. ಈಗ ಆತರ ಭಕ್ತರು ನಿಮ್ಮ ಹತ್ರ ಹೇಳಿರ್ಬೋದಾ ಸರ್? ಆತರ ಕಷ್ಟಗಳನ್ನ ಆತರ ಬಂದಿರೋದು ಏನಾದ್ರು ನಿಮ್ಗೆ ಗೊತ್ತಿರೋ ಪ್ರಕಾರ ಏನಾದ್ರು ನಡೆದಿರ್ಬೋದಾ ಸರ್ ಇಲ್ಲಿ? ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಸರ್, ತಮ್ಮ ಕಷ್ಟಗಳಂತ ಬೆಳ್ಕೊಂಡು ದೇವ್ರ ಹತ್ರ ಹೇಳ್ತಾರೆ. ಓಕೆ, ಆ ಸ್ವಾಮಿ ಹತ್ರನೇ ಹೇಳ್ಬೋದು. ಸ್ವಾಮಿ ಹತ್ರನೇ ಹೇಳ್ಕೊಂತಾರೆ, ನಮ್ಮ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ. ನಮ್ದು ಹಿಂಗ ಆಗಿತ್ತು, ನಾನು ಇದನ್ನ ಈಡೇರಿಸಿದೀನಿ ದೇವರಿಗೆ, ಇದನ್ನ ಮಾಡ್ತೀನಿ ನಾನು ಅಂತ ಹೇಳಿದಾರೆ ಸರ್. ಆಮೇಲೆ ನನ್ಗೆ ತಿಳಿದಿರೋ ಪ್ರಕಾರ ಒಂದು 6 ತಿಂಗಳ ವರ್ಷದಿಂದಗಡೆ 8 ತಿಂಗಳು ಆಗಿರ್ಬೋದು ಮೇ ಬಿ, ಒಬ್ರು ಹೆಣ್ಮಕ್ಳು ಬಂದಿದ್ರು. ಇವ್ ದೇವ್ರ ಹತ್ರ ಬರೋಣ ಅಮ್ಮಲ್ಲಿ ಜೋರಾಗಿ ಚೀರಕ್ ಸ್ಟಾರ್ಟ್ ಮಾಡಿದ್ರು ಸರ್. ಚೀರಕ್ ಸ್ಟಾರ್ಟ್ ಮಾಡೋಣ, ನನಗೂ ಭಯದ ವಾತಾವರಣ ಸೃಷ್ಟಿ ಇತ್ತು ಸರ್ ಇಲ್ಲಿ. ನಾನು ಒಬ್ನೇ ಇದ್ದೆ, ಹೆಣ್ಮಕ್ಳು ಬಂದಿದ್ರು, ಮತ್ತೆ ಅವ್ರ ಜೊತೆಗೆ ಅವ್ರ ಯಜಮಾನರು ಬಂದಿದ್ರು. ಜೋರಾಗಿ ಚೀರಾಡಕತ್ತಿದ್ಲು, ನನಗೆ ಅರ್ಥ ಆಗ್ಲಿಲ್ಲ ಎದಕ್ಕೋಸ್ಕರ ಏನ್ ದೇವ್ರು ಬಂದಿದ್ದಾನೋ ಏನಾಯ್ತೋ ಮೈಯಾಗಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅವ್ರ ಯಜಮಾನರು ಹೇಳಿದ್ರು, ನಮ್ಮ ಮನೆ ಎದುರೊಬ್ರು ಸರಿ ಹೋಗ್ಯಾರ, ಅದೊಂದು ಪ್ರೇತಾತ್ಮ ಈಕಿನ ಒಳಗ್ ಬಂದೈತಿ, ಎಲ್ಲಿ ಹೋದ್ರು ನಮಗ ಪರಿಹಾರ ಆಗಾಕತ್ತಿಲ್ಲ ಅಂತ ಹೇಳಿದ್ರು. ನಾನೇನ್ ಮಾಡ್ದೆ, ಆತಗ ಮುಟ್ಟಿ ಆತನ ಮೇಲೆ ಇರೋಂತಹ ಒಂದು ಏನಂತಾರೆ ಅದನ್ನ ಗಂಧನ್ ತಗೊಂಡು ಅವರಿಗೆ ಹಣೆಗೆ ಹಚ್ಚಿದೆ. ಹಚ್ಚಿದ ತಕ್ಷಣನೇ ಒಂದ್ ಸ್ವಲ್ಪ ಆರಾಮಾಯ್ತು ಅವ್ರಿಗೆ. ಆರಾಮ ಆದ್ಮೇಲೆ ನಾನು ಏನ್ ಹೇಳಿದೆ, ನಿಮ್ ಕನ್ಸ್ನಾಗ ನಮ್ಮ ಆಂಜನೇಯ ದೇವ್ರು ಬರ್ತಾನ, ಬಂದಾಗ ಏನ್ ಹೇಳ್ತಾನ ಅದನ್ನ ಮಾಡಿ ಅಂತ ಹೇಳಿದೆ. ಅವ್ರು 8ರಿಂದ ಒಂದು 11 ವಾರ ಬಂದ್ರು. ಬಂದ ತಕ್ಷಣ ಅಣ್ಣ ನನಗೆ ಆರಾಮ್ ಮಾಡ್ಯಾನ, ನನಗೆ ಅಣ್ಣ ಆರಾಮ್ ಮಾಡಕತ್ತಾನ, ನನಗೆ ಅಣ್ಣ ಆರಾಮ್ ಮಾಡಕತ್ತಾನ ಅಂತ ಹೇಳಿದ್ರು. ಅಂದ್ರೆ ನೀವು ಆರಾಮ್ ಮಾಡ್ತಿದ್ರ ಅಂತ ಹೇಳಿದಾರ? ನಾನಂತಲ್ಲ, ದೇವ್ರಿಗೆ ಅಣ್ಣ ಅಂತ ಕರೆದ್ರು ಅವರು. ಅಣ್ಣ ಕನ್ಸ್ನಲ್ಲಿ ಬಂದು ನಂಗೆ ಅದು ಆರಾಮ್ ಮಾಡ್ತಾ ಇದ್ದಾನ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನೂವರೆಗೂ ಅವ್ರು ಬಂದೇ ಇಲ್ಲ. ನಾನು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಹುಷಾರಾಗಿದ್ದಾರೆ, ಈಗ ಹೆಂಗ ಅಂತ ಕೇಳ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅವ್ರು ಇನ್ನೂ ಬರ್ತಾ ಇಲ್ಲ, ಕಾಯ್ತಾ ಇದೀನಿ ಅವ್ರ ಸಲುವಾಗಿ. ಸರ್, ಇದು ಸುರ್ಪುರ್ಕ್ ಹತ್ರ ಇದೆ ಅಂತ ಹೇಳಿದ್ರಿ ಈ ದೇವಸ್ಥಾನ, ಹೌದಾ? ಈ ಸುರ್ಪುರ್ ಅಂದ್ರೆ ಸುರ್ಪುರ್ ರಾಜಮನೆತನ ಇದೆ ಸರ್, ಹೌದಾ? ರಾಜರು ಯಾರಾದ್ರೂ ಇಲ್ಲಿ ಬಂದಿದ್ರ ಸರ್, ಭೇಟಿ ಕೊಟ್ಟಿದ್ರ? ಮೊನ್ನೆ 2 ದಿನದ ಅಷ್ಟೇನೆ ಭೇಟಿ ಕೊಟ್ಟಿದ್ರ ಸುರ್ಪುರ್ ರಾಜರಾದಂತ ರಾಜ ಕೃಷ್ಣಪ್ಪ ನಾಯಕ್ ಅವರು. ದಣಿಯವ್ರು ಬಂದಾಗ ಪೂಜೆ ಎಲ್ಲ ಮಾಡಿದ್ವಿ, ಆರತಿ ಎಲ್ಲ ಮಾಡಿದ್ವಿ. ಮಾಡಿದ ತಕ್ಷಣ ಅವ್ರ ಒಂದ್ ಮಾತು ಹೇಳಿದ್ರು, ಕಿವಿ ಮಾತು ಹೇಳಿದ್ರು, ಇದು ವಿಶೇಷವಾದ ಬಂಡೆಗಲ್ಲು. ಇದು ವಿಶೇಷವಾದ ಬಂಡೆಗಲ್ಲು ಐತಿ, ಇದಕ್ಕೆ ಯಾರಿಗೂ ಮುಟ್ಟಕ್ ಕೊಡ್ಬೇಡ್ರಿ. ಆಮೇಲೆ ಸುತ್ತ ಒಂದ್ ಕಾಂಪೌಂಡ್ ಕಟ್ಕೊಡ್ರಿ, ಯಾರು ಕಾಲ್ ಹತ್ಲಾರ್ದಂಗ ಅದು ಮಾಡ್ಲಾರ್ದಂಗ. ವಿಶೇಷವಾದ ಕಲ್ಲು ಐತಿ, ಇದಕ್ಕೆ ಪೂಜೆನ ನೀವು ನಿಂದಿಸ್ಬೇಡ್ರಿ, ಹಂಗೆ ಮಾಡ್ತಾನೆ ಇರಿ, ಡೆವಲಪ್ಮೆಂಟ್ ಮಾಡ್ತಾ ಹೋಗಿ. ಆಮೇಲೆ ಇಲ್ಲಿ ಎದುರುಗಡೆ ಒಂದು ಬಂಡೆಗಲ್ ಇದೆ, ಆ ಬಂಡೆಗಲ್ಲೂ ಒಂದು ವಿಶೇಷವಾಗಿ ಐತಿ ಅಂತ ಅಷ್ಟೇ ಹೇಳೋದ್ರ ಸರ್. ನಮ್ಗೆ ಟೈಮೂ ಇರ್ಲಿಲ್ಲ, ಅವ್ರಿಗೂ ಟೈಮ್ ಇರ್ಲಿಲ್ಲ ಕೇಳಕ್ಕೆ ಹೇಳಕ್ಕೆ.